ಇರಾನ್ ನಡುವೆ ಕಳೆದ ಕೆಲವು ದಿನಗಳಿಂದ ಯುದ್ಧ ನಡೀತಾ ಇದೆ. ಇದರ ಪರಿಣಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗ್ತಾ ಇರುವಂತದ್ದು. ಅಮೆರಿಕ, ಆಸ್ಟ್ರೇಲಿಯಾ, ಬೇರೆ ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 25% 35% ಅಷ್ಟು ಜಾಸ್ತಿ ಆಗಿರುವಂತದ್ದು. ಆದರೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಿರ್ಧಾರದಿಂದ ಪೆಟ್ರೋಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕವನ್ನ, ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡಿರುವಂತದ್ದು, ಡೀಸೆಲ್ ಮೇಲೂ ಕೂಡ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿರುವಂತದ್ದು. ಅಂದ್ರೆ ಜನರ ಮೇಲೆ ಏನು ಹೊರೆ ಬೀಳ್ಬೇಕಾಗಿತ್ತು ಅದನ್ನ ಕೇಂದ್ರ ಸರ್ಕಾರವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರ ಮುಖೇನ ನರೇಂದ್ರ ಮೋದಿಜಿಯವರು ಈ ದೇಶದ ಸಾಮಾನ್ಯ ಜನರ ಪರವಾಗಿ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಪರವಾಗಿ, ದೇಶದ ಜನತೆಯ ಪರವಾಗಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಪೆಟ್ರೋಲಿಯಂ ಖಾತೆ ಸಚಿವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ನಮ್ಮ ರಾಜ್ಯದಲ್ಲಿ ಮಾತಾಡಿದ್ರೆ ಕಾಂಗ್ರೆಸ್ನವರು ಈ ಸರ್ಕಾರ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದ್ರಲ್ಲೇನೆ 3 ವರ್ಷಗಳ ಕಾಲಹರಣ ಮಾಡಿದ್ದಾರೆ. ಆದ್ರೆ ನರೇಂದ್ರ ಮೋದಿಜಿಯವರ ಜನಪರ ಕಾಳಜಿ ಏನು ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ, ಅವರ ಸಚಿವ ಸಂಪುಟ ಸದಸ್ಯರು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸರ್, ಅದಕ್ಕೇನು ಹೇಳಿದೆ, ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, 25%, 30%, 35% ಜನರ ಮೇಲೆ ಹೊರ ಬೀಳ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಅಬಕಾರಿ ಸುಂಕ ಕಡಿಮೆ ಮಾಡಿರೋದ್ರಿಂದ ಬಹುಶಃ ಜಗತ್ತಿನ ಯಾವುದೇ ರಾಷ್ಟ್ರಗಳು ಈ ರೀತಿ ಕಡಿಮೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅಂತ ದೃಢ ನಿರ್ಧಾರವನ್ನ ಪ್ರಧಾನಮಂತ್ರಿಗಳು ಮಾಡಿರುವಂತದ್ದು ಸ್ವಾಗತ ಮಾಡ್ತಾರೆ. ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ, ಈ ಒಂದು ಕ್ರೈಸಿಸ್ ಅನ್ನು ನಿಭಾಯಿಸುವಲ್ಲಿ ಅಂತಾನೆ ಟೀಕೆ ಮಾಡ್ತಾರೆ ಕಾಂಗ್ರೆಸ್. ಒಬ್ಬ ಕಾಂಗ್ರೆಸ್ನವರು ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಬೇರೆಯವ್ರ ಮೇಲೆ ಗೂಬೆ ಕೂರ್ಸಕ್ಕಂತ ಒಂದು ಚಟ ಚಾಳೆ ಮುಂಚಿನಿಂದ ಕೂಡ ಬಂದಿದೆ. ಯಾವತ್ತೂ ಕೂಡ ಕೇಂದ್ರ ಸರ್ಕಾರವನ್ನು ದೂರ್ಕೊಂಡೇನೆ ತಮ್ಮ 3 ವರ್ಷ ಅವಧಿಯನ್ನು ಇವತ್ತು ಮುಖ್ಯಮಂತ್ರಿ ಕೂಡ ಮುಗಿಸ್ತಾ ಇರುವಂತದ್ದು. ಅದ್ ಬಿಟ್ರೆ ಏನ್ ಸಾಧನೆ ಮಾಡಿದ್ದಾರೆ ಇವತ್ತು? ಕಳೆದ 3 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಇವತ್ತು ಜನ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಟಿಕೆಟ್ ವಿಚಾರವಾಗಿ ಬಂಡೆಪ್ರಕಾಶ್ ಅವರು ಪ್ರಶ್ನೆ ಹಾಕಿದ್ರು ಸೆಷನ್ನಲ್ಲಿ. ಅದು ಇವಾಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಾಪಕ ಶಾಸಕರಿಗೆ ಟಿಕೆಟ್ ನಾನು ನಿನ್ನೆ ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನ ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವ್ರ ಹೇಳಿಕೆಗಳನ್ನ. ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯರು ಯಾವ ರೀತಿ ನಮ್ಮನ್ನ ನೋಡ್ತಾರೆ ಅಂತಕ್ಕಂಥ ದಿನನಿತ್ಯ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಇದೇ IPL ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನ ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳ ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯರಿಗಿಂತ ನಾವು ವಿಭಿನ್ನ ಆಗಿದ್ದೇವೆ, ನಾವು VIP ಅಂತಕ್ಕಂಥದ್ದು ಇದು ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದಕ್ಕೆ ನನ್ನ ಬೆಂಬಲ ಇಲ್ಲ. ಮೊನ್ನೆ ನಾಮಪತ್ರ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ನಮ್ಮ ನಾಡಗೌಡರು ಮತ್ತು ಸ್ಥಳೀಯ JDS ಮುಖಂಡರು ಅಲ್ಲೂ ಕೂಡ ಭಾಗವಹಿಸಿದ್ರು.
ದಾವಣಗೆರೆಯಲ್ಲೂ ಕೂಡ ಭಾಗವಹಿಸಿದ್ರು. ನಾನು ಕೂಡ ಸ್ವತಃ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಹಿರಿಯರಾಗಿರ್ತಕ್ಕಂಥ ಮನೆ ಕುಮಾರಸ್ವಾಮಿ ಅವರಿಗೆ ನಾನು ಕೂಡ ದೂರವಾಣಿ ಮುಖೇನ ಮಾತನಾಡಿದ್ದೇನೆ. 2ನೇ ತಾರೀಕು 1ನೇ ತಾರೀಕು ಅಂತ ಸಮಯನ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಬರ್ತಾರೆ. ಥ್ಯಾಂಕ್ ಯು.